ಈ ವಿಡಿಯೋದಲ್ಲಿ ಕ್ಯಾಪಿಟಲ್ ಗೇನ್ ಮೇಲೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡೋಣ ಫಾರ್ 15 marks. Mr. Reddy is a landlord of a Chandigarh who owns not only house property in and around the Chandigarh but cultivable land near Patiala. He lives in a house which had been bought by him in November 2005 for rupees 1,17,000. Then the agriculture land measuring 150 acres is being cultivated by his father for over 15 years. Its fair market value is on 1/4/2001 was 6 lakh rupees. So agriculture land iddu fair market value ಕೊಟ್ಟಿದ್ದಾರೆ. The residential house is sold by him for rupees 7,23,000 in October 2019. So this is a sale proceed of a house. So sale consideration. Idradu actual cost of acquisition is 1,17,000. So this is a cost of acquisition. Then another house bought by him within 3 months at a price of 2 lakh to be used for residential purpose. ಇಲ್ಲಿ ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದ್ದಾರೆ. ಸೊ ಇದು ಅಂಡರ್ ಸೆಕ್ಷನ್ 54 ಅಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಓಕೆ, ದೆನ್ ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ಆಲ್ಸೋ ಸೋಲ್ಡ್ ಫಾರ್ 17,96,000 in December 2019. So this is a sale consideration of agriculture land. Then within 2 years he bought another agriculture farm for rupees 5 lakh which would be cultivated by him. So ಇಲ್ಲಿ ವಿದಿನ್ ಪೀರಿಯಡ್ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ ಫಾರ್ rupees 5 lakh. ಸೊ ಇದು ನಮಗೆ ಎಕ್ಸಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 54 ಬಿದಲ್ಲಿ. ಓಕೆ, ದೆನ್ ಗೋಲ್ಡ್ ಆರ್ನಮೆಂಟ್ಸ್ were also sold by him in 2019 for rupees 1,64,600. Its fair market price for that as on 1/4/2001 being 20,000. He bought fresh jewelry for rupees 56,000 within 6 months of the sale. ಸೊ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋತೀವಿ. ದೆನ್ ಇಲ್ಲಿ ಫ್ರೆಶ್ ಜ್ಯುವೆಲರಿ ಏನು ಪರ್ಚೇಸ್ ಮಾಡಿದ್ದಾರೆ ಇದು ಏನು ನಮಗೆ ಎಕ್ಸಂಪ್ಷನ್ ಸಿಗೋದಿಲ್ಲ. Then you are required to compute a taxable capital gain for assessment year 2020-21. ಸೊ ಇಲ್ಲಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಎಕ್ಸಾಮಲ್ಲಿ 3 times ಕೇಳಿದ್ದಾರೆ. ಇಲ್ಲಿ ಟೋಟಲ್ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡೋದು 3 ಅಸೆಟ್ ಇದ್ದು, ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ, ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್, ಇನ್ನೊಂದು ಜ್ಯುವೆಲರಿ. ಈ 3 ಅಸೆಟ್ ಇದೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊಲ್ಯೂಷನ್ ನೋಡೋಣ. Computation of a long-term capital gain of Mr. Reddy for the assessment year 2020-21. So ಮೊದಲಿಗೆ ಸೇಲ್ ಪ್ರೊಸೀಡ್ ಆಫ್ ಅ ರೆಸಿಡೆನ್ಷಿಯಲ್ ಹೌಸ್. ಸೊ ಇಲ್ಲಿ 7,23,000 is a ಸೇಲ್ ಪ್ರೊಸೀಡ್. ಇದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 1,17,000. ಸೊ ಇದು ಪರ್ಚೇಸ್ ಮಾಡಿದ್ದು 2005 ಅಲ್ಲಿ. ಓಕೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 1,17,000. ಸೊ 2005-6 ಇದ್ದು ಇಂಡೆಕ್ಸ್ ನಂಬರ್ ಈಸ್ 117 ಮಲ್ಟಿಪ್ಲೈಡ್ ಬೈ 289. ಸೊ ವಿಲ್ ಗೆಟ್ 2,89,000. ಸೊ ಇಲ್ಲಿ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಿಫೋರ್ ಎಕ್ಸಂಪ್ಷನ್ 4,34,000 ಬರುತ್ತೆ. ಸೊ ಇಲ್ಲಿ ವಿದಿನ್ 2 years ಇನ್ನೊಂದು ಹೌಸ್ ಪರ್ಚೇಸ್ ಮಾಡಿದ್ದಕ್ಕೆ ನಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಸೊ ಹೌಸ್ ಈಸ್ ಪರ್ಚೇಸ್ಡ್ ಫಾರ್ 2 lakh rupees. ಎಕ್ಸಂಪ್ಷನ್ ಹಿಯರ್ ಇಸ್ ದ ಕಾಸ್ಟ್ ಆಫ್ ನ್ಯೂ ಹೌಸ್. ಇಲ್ಲಿ ಕ್ಯಾಪಿಟಲ್ ಗೇನ್ ಜಾಸ್ತಿ ಇರೋದ್ರಿಂದ ಫುಲ್ ಎಕ್ಸಂಪ್ಷನ್ ಸಿಗುತ್ತೆ 2 lakh rupees. ಸೊ ದಿಸ್ ಇಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,34,000 for residential house. 2,34,000. Okay, next agriculture land ನೋಡೋಣ. ಸೇಲ್ ಪ್ರೊಸೀಡ್ ಈಸ್ 17,96,000. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ 6 lakh rupees. ಸೊ ಇದಿದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 6 lakh rupees. ಇದನ್ನೇ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಳ್ಳೋಣ. 6 lakh rupees divided by 100 into 289. Okay, we will get
17,34,000 as the index cost of acquisition. So long-term capital gain 62,000. ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 54B ದ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಇಲ್ಲಿ ಕ್ಯಾಪಿಟಲ್ ಗೇನ್ ಇರೋದೆ 62,000. ನಮಗೆ ಓನ್ಲಿ 62,000 ಅಷ್ಟೇ ಎಕ್ಸಂಪ್ಷನ್ ಸಿಗುತ್ತೆ. ಇವನ್ ಇಟ್ಸ್ ಅ 5 lakh, ಇಟ್ ಈಸ್ ಲಿಮಿಟೆಡ್ ಟು ಕ್ಯಾಪಿಟಲ್ ಗೇನ್. ಸೊ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ನಿಲ್. ಓಕೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ನಿಲ್. Next, third asset, sale of jewelry. So sale of jewelry is 1,64,600 is the sale proceed. 1,64,600. So index cost of acquisition. ಇಲ್ಲಿ fair market value 20,000 ಇದೆ. 20,000 into 289 divided by 100. So here 57,800 is the index cost of acquisition. So ಇದನ್ನ ಲೆಸ್ ಮಾಡಿದರೆ you will get 1,06,800 the long term capital gain. Okay, ಈಗ ಎಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಾವು ಆ್ಯಡ್ ಮಾಡಿದ್ವಿ ಅಂದರೆ you will get total long term capital gain 3,40,800. ಇಲ್ಲಿ ನೋಟ್ ಇದೆ, ನೋ ಎಕ್ಸಂಪ್ಷನ್ ಈಸ್ ಅಲೌಡ್ ಫಾರ್ ದ ಪರ್ಚೇಸ್ ಆಫ್ ಅ ಫ್ರೆಶ್ ಜ್ಯುವೆಲರಿ ಆರ್ ಅ ಗೋಲ್ಡ್. ಸೊ ಗೋಲ್ಡ್ ಪರ್ಚೇಸ್ ಮಾಡಿ ಗೋಲ್ಡ್ ಜ್ಯುವೆಲರಿ ಮಾಡಿದರೆ ಏನು ಎಕ್ಸಂಪ್ಷನ್ ಸಿಗೋದಿಲ್ಲ. ಓನ್ಲಿ ಎಕ್ಸಂಪ್ಷನ್ ಸಿಗೋದು ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಿದಾಗ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದಾಗ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. Mr. Kamlesh submits the following particulars of his income for the previous year 2019-20. ಇಲ್ಲಿ ಬಿಸ್ನೆಸ್ ಇನ್ಕಮ್ ಕೂಡ ಕೊಟ್ಟಿದ್ದಾರೆ, ಕಂಪ್ಯೂಟೆಡ್ ಬಿಸ್ನೆಸ್ ಇನ್ಕಮ್. ದೆನ್ he is the owner of 2 residential houses. He sold one of them costing 1,17,000 in 2005-06 for rupees 3,33,000 on 16/8/2019 and paid brokerage etc. rupees 2,000. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾರೆ 1,17,000. ದಿಸ್ ಇಸ್ ಅ ಸೇಲ್ ಕನ್ಸಿಡರೇಷನ್ ಆ್ಯಂಡ್ ದಿಸ್ ಇಸ್ ಅ ಎಕ್ಸ್ಪೆನ್ಸಸ್. ದೆನ್ ನೆಕ್ಸ್ಟ್ ಅಸೆಟ್ ಶೇರ್ಸ್ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 2,50,000 ಆಫ್ ಅ ಲಿಮಿಟೆಡ್ ಕಂಪ್ನಿ ವಿಚ್ ವೇರ್ ಪರ್ಚೇಸ್ಡ್ ಫಾರ್ rupees 2,40,000 in May 2014. He sold them for 2,90,000 on 30/9/2019 and also paid brokerage at 1% on the face value of the shares. So ಇಲ್ಲಿ ಸೇಲ್ ಕನ್ಸಿಡರೇಷನ್ ಈಸ್ 2,90,000 is a sales consideration. ಸೊ ಅದರಲ್ಲಿ 1% ಆಫ್ ದ ಫೇಸ್ ವ್ಯಾಲ್ಯೂ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 2,50,000. ಇದ್ರದ್ದು 1% ಕ್ಯಾಲ್ಕುಲೇಷನ್ ಮಾಡಿದರೆ ವಿಲ್ ಗೆಟ್ ಬ್ರೋಕರೇಜ್ ಅಮೌಂಟ್. ಆಮೇಲೆ ದಿಸ್ ಈಸ್ ಅ ಕಾಸ್ಟ್ ಆಫ್ ಅಕ್ವಿಸಿಷನ್. ಓಕೆ, ನೆಕ್ಸ್ಟ್ ಆನ್ 30/11/2019 he sold his personal car for rupees 90,000 which was purchased for 4 years back. So personal car, it is a not at all capital asset, is a no capital gain. Okay, ಇಲ್ಲಿ capital gain ಬರೋದಿಲ್ಲ because it is a not a capital asset. Next, he sold listed debentures of a company on 1/8/2019 for rupees 6,83,000 which were purchased by him for rupees 1,52,500 on 1/2/2019. So this is the cost of acquisition, sale consideration. Okay, then he sold ancestral ornaments on 1/7/2019 for rupees 9,07,500 which had cost his grandfather rupees 50,000 in 1965 and whose fair market value on 2001 is 2,50,000. Ancestral ornament sale ಮಾಡಿದ್ದು, this is a sale consideration. Then 1965 ಅಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದನ್ನೇ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋತೀವಿ. ಓಕೆ, ದ ಕಾಸ್ಟ್ ಇನ್ಫ್ಲೆಕ್ಸ್ ಇಂಡೆಕ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಕಂಪ್ಯೂಟ್ ಹಿಸ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಆಲ್ಸೋ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಬಿಸ್ನೆಸ್ ಇನ್ಕಮ್ ಪ್ಲಸ್ ಇವೆಲ್ಲ ಕ್ಯಾಪಿಟಲ್ ಗೇನಲ್ಲಿ ಬರುತ್ತೆ. ಸೊ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ PGBPಯಲ್ಲಿ 2 ಹೆಡ್ಡಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ, 7 to 8 ಟೈಮ್ಸ್ ಕೇಳಿದ್ದಾರೆ.
ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಕಮಲೇಶ್ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಫಾರ್ ಅಸೆಸ್ಮೆಂಟ್ ಇಯರ್ 2020-21. ಇಲ್ಲಿ ಫಸ್ಟ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಈ ಹೆಡ್ಡಲ್ಲಿ ಬಿಸ್ನೆಸ್ ಇನ್ಕಮ್ ಅವ್ರು ಆಲ್ರೆಡಿ ಕಾಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ 35,000. Okay, so this is a business income 35,000. Then capital gain ಅಲ್ಲಿ first sale proceed of a residential house 3,33,000. ಇಲ್ಲಿ selling expenses 2,000. So net sale consideration is 3,31,000. Okay, this is a net sale consideration. ಇದರಲ್ಲಿ ನಾವು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಲೆಸ್ ಮಾಡ್ತೀವಿ. ಸೊ ಕಾಸ್ಟ್ ಆಫ್ ಅಕ್ವಿಜಿಷನ್ ಇಲ್ಲಿ 1,17,000 ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ 2005-6 ಇದ್ದು ಇಂಡೆಕ್ಸ್ ನಂಬರ್ ಈಸ್ 117 ಡಿವೈಡೆಡ್ ಬೈ 117 ಇಂಟು 289. ಇದನ್ನು ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ 2,89,000. ಸೊ ಇಲ್ಲಿ ಡಿಡಕ್ಟ್ ಮಾಡಿದರೆ ಯು ವಿಲ್ ಗೆಟ್ 42,000 as a long-term capital gain. Okay, so next asset is shares. Shares the sale consideration is 2,90,000. 2,90,000. ಸೊ ಅದರಲ್ಲಿ ಬ್ರೋಕರೇಜ್ ಕೂಡ ಕೊಟ್ಟಿದ್ದಾರೆ. ಬ್ರೋಕರೇಜ್ ಈಸ್ 2,500. ಸೊ ಡಿಡಕ್ಟ್ ಮಾಡಿದರೆ ವಿಲ್ ಗೆಟ್ 2,87,500 as a net sales consideration. ಸೊ ಇದರಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ 2,40,000. divided by 240 is the index number for the period multiplied by 289. So we will get 2,89,000. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಜಾಸ್ತಿ ಇರೋದ್ರಿಂದ ಯು ವಿಲ್ ಗೆಟ್ 1,500 as a ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಓಕೆ, ಸೊ ನೆಕ್ಸ್ಟ್ ಪರ್ಸನಲ್ ಕಾರ್ ಸೇಲ್ ಮಾಡಿದರೆ ದಿಸ್ ಈಸ್ ಎಕ್ಸಮ್ಟೆಡ್ ಬಿಕಾಸ್ ಇಟ್ ಈಸ್ ನಾಟ್ ಅ ಕ್ಯಾಪಿಟಲ್ ಅಸೆಟ್. ಓಕೆ, ನೆಕ್ಸ್ಟ್ ಸೇಲ್ ಪ್ರೊಸೀಡ್ ಆಫ್ ಅ ಡಿಬೆಂಚರ್ಸ್. ಸೊ ಇಲ್ಲಿ ಸೇಲ್ ಕನ್ಸಿಡರೇಷನ್ ಈಸ್ 6,83,000 ಇಸ್ ಅ ಸೇಲ್ ಪ್ರೊಸೀಡ್ ಆಫ್ ಅ ಡಿಬೆಂಚರ್. ಪರ್ಚೇಸ್ ಮಾಡಿದ್ದು 2019 ಸೊ ದಿಸ್ ಇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಬರೋದಿಲ್ಲ, ಓನ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಈಸ್ 1,52,500. ಓಕೆ, ದಿಸ್ ಇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 5,30,500. ಸೊ ದಿಸ್ ಇಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, so last asset is sale of ancestral ornament. The sale proceed is 9,07,500. So ಇಲ್ಲಿ fair market value as on 2001 ತಗೋತೀವಿ 2,50,000 divided by 100 into 289 7,22,500 ಬರುತ್ತೆ. This is a 1,85,000 is a long-term capital gain of ornaments. Okay, ಇಲ್ಲಿ ಎಲ್ಲ ಸೇರಿಸಿದ್ರೆ ಬಿಸ್ನೆಸ್ ಇನ್ಕಮ್ ಪ್ಲಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಆಮೇಲೆ ಇಲ್ಲಿ ಲಾಸ್ ಏನಿದೆ ಇದನ್ನು ಸೆಟ್ ಆಫ್ ಮಾಡ್ತೀವಿ. ಮಾಡಿದ್ಮೇಲೆ ಯು ವಿಲ್ ಗೆಟ್ 7,91,000. ಓಕೆ, ಸೊ 7,91,000 ಇಸ್ ಅ ಗ್ರಾಸ್ ಟೋಟಲ್ ಇನ್ಕಮ್ ಅಮೌಂಟ್ ನೋಟ್ ಕೊಟ್ಟಿದ್ದಾರೆ. ಬ್ರೋಕರೇಜ್ ಆನ್ ಸೇಲ್ ಈಸ್ ಟು ಬಿ ಡಿಡಕ್ಟೆಡ್ ಫ್ರಮ್ ಅ ಸೇಲ್ ಕನ್ಸಿಡರೇಷನ್. ದೆನ್ ಕ್ಯಾಪಿಟಲ್ ಗೇನ್ ಆನ್ ಅ ಸೇಲ್ ಆಫ್ ಅ ಪರ್ಸನಲ್ ಕಾರ್ ಈಸ್ ಫುಲ್ಲಿ ಎಕ್ಸೆಂಪ್ಟ್ ಫ್ರಮ್ ದ ಟ್ಯಾಕ್ಸ್, ಯಾಕಂದರೆ ಇದು ಕ್ಯಾಪಿಟಲ್ ಅಸೆಟ್ ಆಗೋದಿಲ್ಲ. ಸೊ ಇಲ್ಲಿ ಕ್ಯಾಪಿಟಲ್ ಲಾಸ್ ಏನಿದೆ ಇದನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ ಬೇರೆ ಕ್ಯಾಪಿಟಲ್ ಗೇನ್ ಜೊತೆಗೆ. ದೆನ್ ಬಾಂಡ್ ಮತ್ತು ಡಿಬೆಂಚರ್ ಟ್ರಾನ್ಸ್ಫರ್ ಮಾಡಿದಾಗ ದ ಕಾಸ್ಟ್ ಆಫ್ ಅಕ್ವಿಜಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಆಫ್ ದ ಸೇಮ್ ಶುಡ್ ನಾಟ್ ಬಿ ಇಂಡೆಕ್ಸ್ಡ್. Hence the cost of acquisition only is deducted from the sale proceed in case of item E. In case of sale of ornaments, fair market value ಇದನ್ನು ನಾವು ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತ ಹೇಳಿ
ತೊಗೊಂಡಿದ್ದೀವಿ. ಓಕೆ.